ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ₹2 ನೋಟುಗಳ ಬಗ್ಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೇನೆ. ಬಹು ಸಾಮಾನ್ಯವಾಗಿ ಕಳಿಸ್ತಾ ಇದ್ದೀರಾ ಸುಮಾರು ಜನ ವಾಟ್ಸಪ್ಪಲ್ಲಿ. ಈ ₹2 ಸ್ಯಾಟಲೈಟ್ ನೋಟು, ಆರ್ಯಭಟ ಸ್ಯಾಟಲೈಟ್ ಇರುವಂತಹ ನೋಟು, ಮತ್ತು ಇನ್ನೊಂದು ₹2 ನಿಂತಿರುವ ಹುಲಿ ಚಿತ್ರ ಇರುವಂತಹ ನೋಟು. ಸುಮಾರು 99% ಜನ ಇದೇ ಒಂದು ನೋಟುಗಳನ್ನು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದೀರಾ. ನಾನು ಸುಮಾರು ಜನಕ್ಕೆ ರಿಪ್ಲೈ ಮಾಡಿದ್ದೇನೆ. ಹಾಗಾಗಿ ನನಗೆ ಅನಿಸಿದ್ದೇನೆಂದರೆ ಈ 2 ನೋಟುಗಳ ಬಗ್ಗೆ ಒಂದು ಕಾಮನ್ ಆಗಿ ವಿಡಿಯೋ ಮಾಡಿಬಿಡೋಣ. ಸೊ ಎಲ್ರಿಗೂ ಅರ್ಥ ಆಗುತ್ತೆ ಇದ್ರ ಬೆಲೆ ಏನು, ಇದು ಯಾವ ಕಂಡೀಷನಲ್ಲಿದ್ದರೆ ಎಷ್ಟು ಬೆಲೆ ಸಿಗುತ್ತೆ, ಇದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತಾ ಇದ್ದೇನೆ. ಹಾಗಾಗಿ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ಮಿಸ್ ಮಾಡಿದಿರ ನೋಡಿ. ಮೊದಲಿಗೆ ನಾವು ಈ ₹2 ಸ್ಯಾಟಲೈಟ್ ನೋಟ್ ಬಗ್ಗೆ ತಿಳ್ಕೊಳ್ಳೋಣ. ಇದು ₹2ನಲ್ಲಿ ಬಂದಂತಹ ಕೊನೆಯ ನೋಟು, ₹2 ಕೊನೆಯ ನೋಟು. ಇದಾದ ಮೇಲೆ ನೋಟಿನಲ್ಲಿ ಯಾವುದೇ ರೀತಿಯ ₹2 ಬರಲಿಲ್ಲ. ₹2 ಡಿನಾಮಿನೇಷನಲ್ಲಿ ಯಾವುದೇ ನೋಟು ಬಿಡುಗಡೆ ಆಗಲೇ ಇಲ್ಲ. ಈ ಒಂದು ನೋಟು UNC ಕಂಡೀಷನ್ನೇ ಇರಬೇಕು. ಏನಪ್ಪ UNC ಕಂಡೀಷನ್ ನೋಟುಗಳಲ್ಲಿ ಅಂತಂದರೆ, ನಾಣ್ಯಗಳಲ್ಲಾದರೆ ಹೊಳಿತಾ ಇರುತ್ತೆ, ಅದಕ್ಕೆ ಹೊಸ ನಾಣ್ಯ ಇರಬೇಕು ಅಂತ. ನೋಟುಗಳಲ್ಲೂ ಅಷ್ಟೇ ಅದೇ ರೀತಿ ಫೋಲ್ಡ್ ಆಗಿರಬಾರ್ದು, ಯಾವುದೇ ರೀತಿ ಪೆನ್ನಲ್ಲಿ ಬರೆದಿರಬಾರ್ದು, ಮತ್ತು ಪೆನ್ಸಿಲಲ್ಲಿ ಗೀಚಿರೋವಂಥದ್ದು, ಕಾರ್ನರಲ್ಲಿ ಮಡಚಿರುವಂಥದ್ದು, ಈ ರೀತಿ ಯಾವುದೂ ಇಲ್ಲ. ಕ್ಲೀನ್ ನೋಟ್ ಇದೆ, ಹೊಸ ನೋಟ್ ಇದೆ. ಬ್ಯಾಂಕಲ್ಲಿ ಬಂದಾಗ ಹೆಂಗಿರುತ್ತಲ್ಲ ಗರಿ ನೋಟು ಅಂತಾರಲ್ಲ, ಆ ರೀತಿ ಇದೆ ಅಂದರೆ ಅದಕ್ಕೆ ಬೆಲೆ ಇರುತ್ತೆ. ಎಷ್ಟು? ₹2 ನೋಟಿಗೆ 10 ಪಟ್ಟು ಬೆಲೆ, ₹20 ಅಷ್ಟು UNC ಕಂಡೀಷನಲ್ಲಿ ಸಿಗುತ್ತೆ. ಕ್ಲೀನ್ UNC ಇರಬೇಕು. ಅಂದರೆ ಒಂದು ಚೂರು ಕೂಡ ಫೋಲ್ಡ್ ಆಗಿರಬಾರ್ದು, ಫೋಲ್ಡ್ ಕೂಡ ಆಗಿರಬಾರ್ದು. ಅದಕ್ಕೆ UNC ಕಂಡೀಷನಲ್ಲಿ ₹20ರಿಂದ ₹25 ಇದ್ದರೆ, ಕೆಲವೊಂದು ಗವರ್ನರ್ಸ್ ಮೇಲೆ ಕೂಡ ಅದು ಒಂದು ರೇಟು ವೇರಿ ಆಗುತ್ತೆ. ಮತ್ತು ನೋಟಿನಲ್ಲಿರುವಂತಹ ನಂಬರ್ಗಳ ಮೇಲೂ ಕೂಡ ನೋಟಿನ ಬೆಲೆ ನಿಗದಿಯಾಗುತ್ತೆ. ಇಲ್ಲ ನನ್ನ ಹತ್ರ ಮಡಚಿರೋ ನೋಟಿದೆ, ಎಷ್ಟು ಸಿಗ್ಬೋದು? UNC ನೋಟಿಗೆ ₹20-25 ಅಂತ ಅಂದರೆ ಇನ್ನು ಮಾಮೂಲಿ ನೋಟಿಗೆ ಎಷ್ಟು ಸಿಗುತ್ತೆ? ನೀವೇ ಅರ್ಥ ಮಾಡ್ಕೊಂಬಿಡಿ. ₹2 ನೋಟಿಗೆ ₹4 ಸಿಗುತ್ತೆ. ಮಡಚಿಬಿಟ್ಟಿದ್ದಾರೆ, ಹಬ್ಬಕ್ಕೆ ಪೆನ್ನಲ್ಲಿ ಗೀಚಿದ್ದಾರೆ, ಮತ್ತು ಸ್ವಲ್ಪ ಹರಿದೋಗಿದೆ, ಪಿನ್ ಸ್ಟಪ್ಲರ್ ಪಿನ್ ಮಾರ್ಕ್ ಇದೆ ಅಂದರೆ ಅದಕ್ಕೆ ₹4 ಸಿಗುತ್ತೆ ಅಷ್ಟೇ. ಅದಕ್ಕೆ ನಾನು ಹೇಳುವಂಥದ್ದು, ಈ ಒಂದು ನೋಟುಗಳು ಸಾಮಾನ್ಯವಾಗಿ ಜಾಸ್ತಿ ಸಿಗುತ್ತೆ. ಹಾಗಾಗಿ ಎಲ್ಲರೂ ಕಲೆಕ್ಷನ್ ಇಟ್ಕೊಂಡಿರ್ತಾರೆ ಅಥವಾ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ, ಏನಾದ್ರು ಬೆಲೆ ಸಿಗ್ಬೋದಾ ಮುಂದೆ ಅಂತ. ಆ ರೀತಿ ಯಾವ ರೀತಿಯ ಒಂದು ಸಾಮಾನ್ಯ ನೋಟುಗಳಿಗೂ ಯಾವುದೇ ರೀತಿ ಬೆಲೆ ಜಾಸ್ತಿ ಆಗೋದೇ ಇಲ್ಲ. UNC ನೋಟುಗಳಿದೆ, ಇಲ್ಲ ಬಂಡಲ್ 100 ನೋಟುಗಳು ಕಂಟಿನ್ಯೂಸ್ ಆಗಿದ್ದಾವೆ, ಅದಕ್ಕೆ ಸ್ವಲ್ಪ ಬೆಲೆ ಇರುತ್ತೆ. ಈಗ ನಾನೇನು ಹೇಳಿದೆ, UNC ನೋಟಿಗೆ ₹20 ಅಂತ ಹೇಳಿದ್ನಲ್ಲ, ಬಂಡಲ್ಗೆ ₹100 ಎಕ್ಸ್ಟ್ರಾ ಸಿಗುತ್ತೆ, ₹2100 ಆಗುತ್ತೆ. ನಿಮ್ಗೆ ಮುಖ ಬೆಲೆ ₹200 ಬಂಡಲ್ದು, ₹2 100 ನೋಟ್ ಇರ್ತವೆ. ಆದರೆ ನಿಮ್ಗೆ 10 ಪಟ್ಟು ಬೆಲೆ ಜಾಸ್ತಿ ಸಿಗುತ್ತೆ, 10ರಿಂದ 12 ಪಟ್ಟು. ಸೊ ಕೆಲವೊಂದು ಸತಿ ₹1800 ಆದರೆ ಬಂಡಲ್ ಬೆಲೆ, ಕೆಲವೊಂದು ಸತಿ ₹2100 ಆಗುತ್ತೆ. ಮತ್ತು ಇನ್ನೊಂದು, ಈ ₹2 ನಿಂತಿರುವ ಹುಲಿಯ ಚಿತ್ರ ಇರುವಂತಹ ನೋಟು, ಇದಕ್ಕೆ ಬೆಲೆ ಎಷ್ಟು? ಸುಮಾರು ಜನ ಕೇಳ್ತಾ ಇದ್ದೀರಾ. ಇದಕ್ಕೂ ಆ್ಯಸ್ ಯೂಶುವಲ್ ಸೇಮ್, ವೆರಿ ಫೈನ್ ಕಂಡೀಷನ್ ಇತ್ತು ಅಂದರೆ ₹5, UNC ಇತ್ತು ಅಂದರೆ ₹20ರಿಂದ ₹25. UNC ಅಂದರೆ ಪರ್ಫೆಕ್ಟ್ UNC, ಒಂದು ಚೂರು ಕಾಂಪ್ರಮೈಸ್ ಆಗಿರಬಾರ್ದು. ನೋಟುಗಳಲ್ಲಿ ಹಾಗೇ ಇರುತ್ತೆ. 100% UNC ಕಂಡೀಷನ್ನೇ ಅಂತಾರೆ ಅದನ್ನು. ಇಲ್ಲ ಇದು ಸ್ವಲ್ಪ ಇದೆ ಅಂತಂದರೆ ಇಲ್ಲ, ಅದ್ರ ಬೆಲೆ ಹಂಗೆ ದಿಢೀರಂತ ಕಡಿಮೆ ಆಗಿಬಿಡುತ್ತೆ. ಇನ್ನು ₹20 ಇರೋಂಥದ್ದು UNC ಕಂಡೀಷನ್ ನೋಟು ₹7-8 ಬಂದುಬಿಡುತ್ತೆ. ಸ್ವಲ್ಪ ವೇರಿ ಆಗಿತ್ತು ಅಂದರೆ, ಇನ್ನು ಸ್ವಲ್ಪ ಮಡಚಿಬಿಟ್ಟಿದ್ದಾರೆ, ಪೆನ್ನಲ್ಲಿ ಗೀಚಿದ್ದಾರೆ, ಮುಷ್ಟಿಯಲ್ಲಿ ಹಾಕಿ ಹಿಂಗೆ ಮಾಡಿಬಿಟ್ಟಿದ್ದಾರೆ ಅಂದರೆ ಅದಕ್ಕೆಲ್ಲ ಬೆಲೆನೇ ಇರೋದಿಲ್ಲ. ಆದಷ್ಟು ನೋಟುಗಳನ್ನು ಒಂದು ಪುಸ್ತಕದಲ್ಲಿ ಇಟ್ಟು ಅದ್ರ ಮೇಲೆ ವೆಯ್ಟ್ ಇಟ್ಟು ನೀಟಾಗಿ ಎತ್ತಿಟ್ಕೊಳ್ಳಿ. ಮತ್ತು ನೋಟ್ ಸ್ಲೀವ್ಗಳನ್ನ ಯೂಸ್ ಮಾಡಿ. ನೋಟುಗಳನ್ನು ಅದರ ಒರಿಜಿನಾಲಿಟಿ ಹಾಗೆ ಉಳ್ಕೊಳ್ಬೇಕು, ತುಂಬ ಲಾಂಗ್ ಪೀರಿಯಡಲ್ಲಿ ಅಂದಾಗ ಅದನ್ನು ನೋಟ್ ಸ್ಲೀವ್ಸ್ನ ನೀವು ಬಳಸಬೇಕಾಗತ್ತೆ. ನೀವು ಎಕ್ಸಿಬಿಷನ್ಗಳಲ್ಲಿ ಹೋದರೆ ಅಥವಾ ಮರದ ಆರ್ಟ್ಸ್ ಹತ್ರನೋ ಅಥವಾ ಫಾಲ್ಕನ್ ಕಾಯಿನ್ ಗ್ಯಾಲರಿಯಲ್ಲೋ, ಮತ್ತು ಬೇರೆ ಈ ರೀತಿಯ ಸುಮಾರು ಇರುವಂಥದ್ದು MS ಕಾಯಿನ್ ಗ್ಯಾಲರಿ, ಈ ರೀತಿಯಲ್ಲಿ ಹೋದರೆ ನೀವು ಬೆಂಗಳೂರಲ್ಲಿ ಸಿಗುತ್ತೆ, ನಿಮಗೆ ನೋಟ್ ಸ್ಲೀವ್ ಸಿಗುತ್ತೆ, ಕಾಯಿನ್ ಹೋಲ್ಡರ್ ಸಿಗುತ್ತೆ. ಅದರಲ್ಲಿ ಹಾಕಿ ನೀಟಾಗಿ ಕಾಯಿನ್ಗಳನ್ನ, UNC ಕಾಯಿನ್ಗಳನ್ನ ಪ್ರೊಟೆಕ್ಟ್ ಮಾಡಿ. ಅದೇ ರೀತಿ ನೋಟುಗಳನ್ನ ಅಷ್ಟೇ, UNC ನೋಟುಗಳನ್ನ, ಹಳೆಯ ನೋಟುಗಳನ್ನು, ಹಳೆಯ ₹1, ₹2, ₹10 ನೋಟುಗಳನ್ನು ಪ್ರೊಟೆಕ್ಟ್ ಮಾಡಿ. ಸ್ವಲ್ಪ ಬೆಲೆ ಜಾಸ್ತಿ ಆಗುತ್ತೆ. ಅಥವಾ ನೀವು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಡ್ತೀರಾ ಅಂದರೂ ಕೂಡ ಅದರ ಕಂಡೀಷನ್ ಹಾಗೇ ಇರಬೇಕು. ನೀವು ಮಡಚಿರೋದು ಅದನ್ನೆಲ್ಲ ಕೊಟ್ಟರೆ ಅವರು ಅದನ್ನು ಅಷ್ಟೊಂದು ಕೇರ್ಫುಲ್ಲಾಗಿ ನೋಡ್ಕೊಳಕ್ಕೆ ಆಗೋದಿಲ್ಲ, ಮತ್ತು ಅವರು ಅದನ್ನು ಇನ್ನೊಂದಷ್ಟು ಹಾಳು ಮಾಡ್ತಾರೆ. ನೀವು ಯಾವ ರೀತಿ ಒರಿಜಿನಲಾಗಿ ಕೊಟ್ಟಿರ್ತೀರೋ ಅದನ್ನು ಅದರನ್ನೇ ಇಡಿಸ್ಬೇಕಂದ್ರೆ ಅದು ಒಂದು ಚೂರು ಗಲೀಜಾಗಿರಬಾರ್ದು. ಆ ರೀತಿ ಒಂದು 30 ವರ್ಷ ಹಳೆಯ ನೋಟುಗಳು ಅಂದರೆ ಹೀಗೆ ಇರಬೇಕು ಅಂತ ಏನಿಲ್ಲ. ನೀವು ಅದನ್ನು ಕ್ಲೀನಾಗಿ ಇಟ್ಕೊಳ್ಬೇಕಾಗತ್ತೆ. ಪುಸ್ತಕದಲ್ಲಿ ವೆಯ್ಟ್ ಇಡುವಂಥದ್ದು, ಪುಸ್ತಕದ ಮೇಲೆ ಇಟ್ಟು ಇಟ್ಟು ಪ್ರೊಟೆಕ್ಟ್ ಮಾಡುವಂಥದ್ದು, ನೋಟ್ ಸ್ಲೀವ್ಗಳಲ್ಲಿ ಇಡುವಂಥದ್ದು. ಯಾವುದೇ ರೀತಿಯ ನೋಟ್ ಸ್ಲೀವ್ ಇಲ್ದಿರ ನೀವು ಬುಕ್ಕಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ, ಕೆಲವೊಂದು ಕಾಲಕ್ರಮೇಣ ಆ ಒಂದು ಪುಸ್ತಕದಲ್ಲಿರುವಂಥ ಇಂಕ್ಗಳು ವೇರಿಯೇಷನಿಂದ, ಕಾರ್ಬನ್ ಇಂಕ್ಗಳು ವೇರಿಯೇಷನಿಂದ ನೋಟ್ ಕೂಡ ಹಾಳಾಗುತ್ತೆ. ನೋಟುಗಳು ಕೂಡ ಅದು ತಮ್ಮ ಹೊಳಪನ್ನು ಕಳ್ಕೊಳ್ಳುತ್ತೆ, ಅಥವಾ ಅದರ ಪ್ರಿಂಟ್ ಇದ್ರ ಮೇಲೆ ಬೀಳುವಂಥದ್ದು, ಅಚ್ಚು, ಇದೆಲ್ಲ ಆಗ್ತಾನೆ ಇರುತ್ತೆ ಸರ್ವೇ ಸಾಮಾನ್ಯ ನೋಟುಗಳಲ್ಲಿ. ಹಾಗಾಗಿ ನೋಟ್ ಸ್ಲೀವ್ಸ್ ಹಾಕುವಂಥದ್ದು ತುಂಬ ಸೂಕ್ತ. ಇಲ್ಲ ನೋಟ್ ಆಲ್ಬಮ್ ಹಾಕ್ಬಿಡ್ತೀನಿ ಅಂದರೂ ಕೂಡ ನೋಟ್ ಸ್ಲೀವ್ಸ್ ಹಾಕ್ಬಿಟ್ಟೆ ಆಲ್ಬಮ್ ಹಾಕಿದ್ರು ಕೂಡ ಇನ್ನೂ ಸೂಕ್ತ. ಅದು ಹೆಚ್ಚು ಕಾಲ ಹಾಗೇ ಇರುತ್ತೆ.
ರೀಸೇಲ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಯಾವುದನ್ನೇ ಒಂದನ್ನು ಅದನ್ನು ಇಟ್ಕೊತಾ ಇದ್ದೀರಾ ಅಂದರೆ ಅರ್ಥ ಏನಂದರೆ, ನೀವು ಮತ್ತೆ ನಿಮ್ಗೆ ಎಮರ್ಜೆನ್ಸಿದಾಗ ಮಾರಬೇಕು ಅಂದಾಗ ನೀವು ಹೂಡಿಕೆ ಮಾಡಿರೋದಕ್ಕಿಂತ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿರೋದಕ್ಕಿಂತ ಬೆಲೆ ಜಾಸ್ತಿ ಸಿಗಬೇಕಾಗತ್ತೆ. ನಿಮ್ಗೆ ಈ ₹2 2 ಡಿಫ್ರೆಂಟ್ ನೋಟ್ಸ್ಗಳಿಗೂ ನಿಮ್ಮ ಬೆಲೆ ಅರ್ಥ ಆಯಿತು ಅನಿಸುತ್ತೆ. UNC ಕಂಡೀಷನ್ ಇದ್ದರೆ ₹15 ₹20 ₹25 ಸಿಗುತ್ತೆ. ಮಾಮೂಲಿ ಮಡಚಿರೋ ನೋಟು ಪೆನ್ನಲ್ಲಿ ಗೀಚಿದ್ದಾರೆ ಅಂದರೆ ₹2 ಕೆಲವೊಂದು ಸರಿ ₹3 ₹4 ಅಷ್ಟೇ ಸಿಗುತ್ತೆ. ಇದಾಗಿತ್ತು ಈ ₹2 ಸಾಮಾನ್ಯ ನೋಟುಗಳ ಒಂದು ವಿವರಣೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ನೋಟುಗಳ ಬಗ್ಗೆ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲೇ ತಿಳಿಸಿದ್ದೀನಿ. ₹1 ನೋಟುಗಳ ಬಗ್ಗೆ ಯಾರಿಗಾದರೂ ಆಸಕ್ತಿ ಇತ್ತು ಅಂದರೆ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ವಿಡಿಯೋ ಬರ್ತಾ ಇದೆಯಲ್ಲ, ₹1 ನೋಟುಗಳದ್ದು, ಅದನ್ನು ನೋಡಿ. ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ಕಂಪ್ಲೀಟಾಗಿ ಹೇಳಿದ್ದೀನಿ. ಸುಮಾರು ಕೆಲವೊಂದು ನೋಟುಗಳಿಗೆ ₹3000 ₹4000 ಕೂಡ ಬೆಲೆ ಇದೆ ಅದರಲ್ಲಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು.